ಗುರುಜಿನು ಯುಗಾದಿ ಹೊಸ ಸಂವತ್ಸರ ವರ್ಷದ ಪ್ರಾರಂಭ ಇವಾಗ ಇನ್ನು ಎಲ್ಲಾ ಜನರಲ್ಲೂ ಕಾಡುವಂತಹ ಒಂದು ಪ್ರಶ್ನೆ ಅಂದ್ರೆ ಈ ವರ್ಷ ನಮ್ಮ ಭವಿಷ್ಯ ಹೇಗಿರುತ್ತೆ, ನಮ್ಮ ರಾಶಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಸಾಕಷ್ಟು ಜನರಲ್ಲಿ ಕುತೂಹಲವನ್ನು ಕೂಡ ಉಂಟು ಮಾಡ್ತಾ ಇರುತ್ತೆ. ಏನಾಗ್ಬೋದು ನನ್ನ ಮುಂದಿನ ಭವಿಷ್ಯ, ಮುಂದಿನ ವರ್ಷ ಯಾವ ರೀತಿ ಇರ್ಬೋದು ಅನ್ನುವಂಥದ್ದು. ಈಗ ಮುಂದೆ ಇರುವಂತಹ 12 ರಾಶಿಗಳ ಫಲಾನುಫಲ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ಯುಗಾದಿಯ ಹೊಸ ಸಂವತ್ಸರ ಯಾವ ರೀತಿ ಇದೆ, ಫಲಾನ ಯಾವ ರೀತಿ ತಂದ್ಕೊಡುತ್ತೆ ಅಥವಾ ಅಶುಭನ? ಖಂಡಿತವಾಗೂ ಒಂದೊಂದು ರಾಶಿ ಫಲಕ್ಕೂ ಹೋಗ್ಬೇಡ ಮಗನೆ. ಯಾಕಂದರೆ ಎಷ್ಟೋ ಜನ ರಾಶಿ ಫಲ ಕಾಯ್ತಾ ಇದ್ದಾರೆ. ಈ ವರ್ಷದ ಉಗಾದಿ ಸಂವತ್ಸರದಲ್ಲಿ, ಪರಾಭವ ಸಂವತ್ಸರದಲ್ಲಿ ಒಂದೊಂದು ರಾಶಿಗಳಿಗೆ ಯಾವ್ಯಾವ ರೀತಿ ಫಲಗಳನ್ನು ಕೊಡ್ತದೆ ಭಗವಂತ ನೋಡೋಣ ಅಂತೇಳಿ ಕಾತುರದಿಂದ ಕಾಯ್ತಾ ಇರ್ತಾರೆ. ಹಾಗಾಗಿ ಬಂಧುಗಳೇ, ಈ 12 ರಾಶಿಗಳಿಗೆ 27 ನಕ್ಷತ್ರಗಳು ಇರ್ತಕ್ಕಂಥದ್ದು. 12 ರಾಶಿಗಳು, ಮೊದಲನೇ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಗೆ ಮೊದಲು ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನ ಬಿಜಸೇ ಭೌರವ ಗಿಡಾಮಿದೆಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ. ಮೊದಲನೇದಾಗಿರ್ತಕ್ಕಂಥದ್ದು, ಈ ವರ್ಷ ಪರಾಭವ ಸಂವತ್ಸರದಲ್ಲಿ ಗುರು ಮತ್ತು ಶುಕ್ರ ಮತ್ತು ಶನಿಯನ್ನು ನಾವು ಪರಾಗಣನೆ ತಗೊಂಡಾಗ ಈ 3 ಅವಧಿಗಳಲ್ಲಿ, ಈ ಪರಾಭವ ಸಂವತ್ಸರದಲ್ಲಿ 12 ರಾಶಿಗಳಿಗೆ 3 ಅವಧಿಗಳಲ್ಲಿ ಅವರಿಗೆ ಕಾಲಾಂತರದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ಮೊದಲಿಗೆ ಗುರುಗ್ರಹ ಮೇಷರಾಶಿಯಲ್ಲಿ ಸಂಚಾರಣೆ ಮಾಡ್ತಾ ಇರಬೇಕಾದ್ರೆ ಆ ದೇವಾನಾಂಚ ಋಷೀಣಾಂಚ ಕಾಂಚನ ಸನ್ನಿಮ ಬುದ್ಧಿಭೂತಂ ತ್ರಿಲೋಕೇಶಂ ತನ್ನಮಾಮಿ ಬೃಹಸ್ಪತಿಂ. ಆ ಗುರುಗ್ರಹ ನೋಡಿ, ಗುರು ಬಲ ಇತ್ತು ಅಂದರೆ ಶನಿ ಏನೂ ಮಾಡೋಕ್ಕಾಗಲ್ಲ. ಶನಿ ಅಷ್ಟಮದಲ್ಲೇ ಆಗಲಿ, ಸಪ್ತಮದಲ್ಲಾಗಲಿ, ಪಂಚಮದಲ್ಲಾಗಲಿ ಶನಿ ಇದ್ದರೂ ಕೂಡ ಗುರುಬಲ ಇರಬೇಕಂತೆ. ಪ್ರತಿಯೊಬ್ಬರಿಗೂ ಒಬ್ಬರು ಗುರು ಆಶೀರ್ವಾದ ಇರಬೇಕಂತೆ. ಗುರು ಅಂದರೆ ಯಾರು? ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮತತ್ವವನ್ನು ಪಾಲನೆ ಮಾಡಿರ್ತಕ್ಕಂಥವ್ರು, ದೇವತಾ ಕಾರ್ಯಗಳಲ್ಲಿ ಮಗ್ನರಾಗಿರ್ತಕ್ಕಂಥ ಯಾರೇ ಗುರು ಆಗಿರಲಿ, ಅವರು ಬ್ರಾಹ್ಮಣರಾಗಿರಲಿ, ಕ್ಷತ್ರಿಯರಾಗಿರಲಿ, ವೈಶ್ಯರಾಗಿರಲಿ, ಕ್ಷೂದ್ರರಾಗಿರಲಿ, ಆ ಗುರು ಅಂತಕ್ಕಂಥ ಸ್ಥಾನ ಅಷ್ಟು ಉನ್ನತವಾಗಿರ್ತಕ್ಕಂಥ ಸ್ಥಾನ. ಆ ಸ್ಥಾನದಲ್ಲಿ ಯಾರ್ಯಾರು ಇರ್ತಾರೆ ಅವರ ಆಶೀರ್ವಾದವನ್ನು ತಗೊಂಡಾಗ ನೀವು ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗ್ತಕ್ಕಂಥದ್ದು. ಮೊದಲನೇ ರಾಶಿಯಾಗಿರ್ತಕ್ಕಂಥ ಮೇಷ ರಾಶಿಗೆ ಈ ವರ್ಷ ನೋಡಿ ಇರ್ತಕ್ಕಂಥದ್ದು ಸಂವತ್ಸರದಲ್ಲಿ ಏನೇನಾಗುತ್ತೆ ಅಂತಕ್ಕಂಥದ್ದು ಸವಿಸ್ತರವಾಗಿ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಗುರು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಸಂಚರಣೆ ಮಾಡ್ತಾನೆ ಮೇಷರಾಶಿಯವ್ರಿಗೆ. ಯಾವಾಗ 6ನೇ ತಿಂಗಳ ಗಂಟ ನಿಮಗೆ ಸಂಚರಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ವಕ್ರಸ್ಥಾನದಲ್ಲಿ ಇರ್ತಕ್ಕಂಥ ಗುರು ಮೇಷರಾಶಿಲಿ, ಅದರಲ್ಲೂ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ, ಗುಪ್ತ ಜನಾಂಗಗಳಿಗೆ ರೋಗ ಕಟ್ತಕ್ಕಂಥದ್ದು, ವೈರಸ್ ಬರ್ತಕ್ಕಂಥದ್ದು, ತುಂಬ ವ್ಯತಿರಿಕ್ತವಾಗಿ ಅವರಿಗೆ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಪೀರಿಯಡ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಹೆಡ್ಡೇಕ್ ಬರ್ತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥದ್ದು. ಹಾಗೆ ಗಂಡು ಮಕ್ಕಳಲ್ಲೂ ಕೂಡ ಗುಪ್ತ ಜನಾಂಗಗಳಲ್ಲಿ ವೈರಸ್ ಕಾಣಿಸ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಕಲಹಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದು 6ನೇ ತಿಂಗಳ ಗಂಟ. ಇದು ವರ್ಷ ಪೂರ್ತಿ ಅಲ್ಲ, 6ನೇ ತಿಂಗಳಿನಲ್ಲಿ 1/6/2026 ಗಂಟನೂ ನಡೀತಕ್ಕಂಥ ಒಂದು ನಮ್ಮ ಮೇಷರಾಶಿಯವರಿಗೆ. ಇನ್ನು 6ನೇ ತಿಂಗಳಿಂದ 10ನೇ ತಿಂಗಳ ಗಂಟನೂ ನಡೀತಾ ಇರ್ತಕ್ಕಂಥದ್ದು ಶುಭ ಫಲ ಕೊಡ್ತಕ್ಕಂಥದ್ದು. ಈ 3 ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೊಳ್ಳೆ ಯೋಗ ಫಲ ಕೊಡ್ತಕ್ಕಂಥದ್ದು, ಭೂಮಿ ಖರೀದಿ ಮಾಡ್ತಕ್ಕಂಥದ್ದು, ವಾಹನ ಖರೀದಿ ಮಾಡ್ತಕ್ಕಂಥದ್ದು ಜಾಸ್ತಿ ತುಂಬ ಚೆನ್ನಾಗಿದೆ. ಹಾಗಾಗಿ ಮತ್ತೆ ತಿರ್ಗಾ ನವಂಬರಿಂದ ಇನ್ನು ಉಗಾದಿ ಸಂವತ್ಸರದ ಗಂಟ ಬಂದಾಗ 11-12ನೇ ತಿಂಗಳಲ್ಲಿ ನಾವು ತಗೊಂಡಾಗ ಖಂಡಿತವಾಗೂ ಆ ಶನಿಯು ಒಂದು ಮೀನರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಮೇಷರಾಶಿಯವರಿಗೆ ಖಂಡಿತವಾಗೂ ಅಶುಭ ಫಲವನ್ನು ಕೊಡ್ತಕ್ಕಂಥದ್ದು, ಮಾನಸಿಕವಾಗಿ ನೋವು ಕೊಡ್ತಕ್ಕಂಥದ್ದು. ನೀವು ಪ್ರೀತಿ ಪಾತ್ರರಲ್ಲಿ ಯಾರಲ್ಲಿ ಪ್ರೀತಿ ಪಾತ್ರರಾಗಿರ್ತೀರೋ ಅವ್ರಿಗೆಲ್ಲರಿಗೂ ದೂರವಾಗ್ತಕ್ಕಂಥದ್ದು, ಅವರೆಲ್ಲ ತುಂಬು ಹೃದಯ ನೋವು ಕೊಟ್ಬಿಟ್ಟು ಹೋಗ್ತಕ್ಕಂಥದ್ದು, ನಿಮ್ಮಲ್ಲಿರ್ತಕ್ಕಂಥದ್ದನ್ನೆಲ್ಲ ತೊಗೊಂಡು ಕದಿಸಿಕೊಂಡು ಹೋಗಿ ಅವರು ಸಂತೋಷ ಪಡ್ತಕ್ಕಂಥದ್ದು, ನೋವಾಗ್ತಕ್ಕಂಥದ್ದು. ನೋಡಿ, ಇವರು ನನ್ನ ಜೊತೆಲೇ ಇದ್ದರು, ನನಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ, ನಾನು ಅವರೇ ದೂರ ಹೊಟ್ಟೋದ್ರು ನನ್ನಿಂದ ಅಂತ ಕೊರಗುವಂಥದ್ದು ಜಾಸ್ತಿ. ಡಿಸೆಂಬರಿಂದ ಇನ್ನು ಉಗಾದಿ ಸಂವತ್ಸರ ಗಂಟ 27 ಇಸ್ವಿ ಗಂಟನೂ ನಾವು ಬರೋ ಸಂವತ್ಸರ ಗಂಟನೂ ಕೂಡ ಈ ರೀತಿ ನೋವು ಬಾಧೆಗಳಾಗ್ತಕ್ಕಂಥದ್ದು ಜಾಸ್ತಿ ಮೇಷರಾಶಿಯವ್ರಿಗೆ. ಹಾಗಾಗಿ ಈ 3 ನಕ್ಷತ್ರದಲ್ಲಿರ್ತಕ್ಕಂಥ ಮಕ್ಕಳುಗಳು ನೀವು ಸ್ಕಂದನ ಆಲಯಕ್ಕೆ ಹೋಗ್ತಕ್ಕಂಥದ್ದು, ವಿಶೇಷವಾಗಿ ಸುಬ್ರಹ್ಮಣ್ಯ ನಕ್ಷತ್ರಗಳಿಗೆ ಹೋಗಿ ಅಲ್ಲಿ ಆಶ್ಲೇಷ ಬಲಿಗಳನ್ನು ಮಾಡ್ತಕ್ಕಂಥದ್ದು, ಮತ್ತು ಅಲ್ಲಿ ಒಂದು ನಾರಾಯಣ ಬಲಿ ಮಾಡ್ತಕ್ಕಂಥದ್ದು, ತಿಲ ತರ್ಪಣವನ್ನು ಕೊಡ್ತಕ್ಕಂಥದ್ದು,
ಗುರು ಹಿರಿಯರಿಗೆ ನಿಮ್ಮ ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ 3 ತಲೆಮಾರುಗಳಿಗೆ ಆಗುವಷ್ಟು ತರ್ಪಣಗಳನ್ನು ನಾವು ಕೊಟ್ಟಾಗ, 3 ಪಿಂಡ ಪ್ರದಾನಗಳನ್ನು ಮಾಡಿ ನದಿ ತೀರಗಳಲ್ಲಿ ತಿಲ ತರ್ಪಣಗಳನ್ನು ಕೊಟ್ಟಾಗ ಮೋಕ್ಷಕ್ಕೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಮತ್ತು ನೀವೇನೇ ಮಾಡಿರ್ತಕ್ಕಂಥ ಕರ್ಮಫಲಗಳು ಕ್ಷೀಣವಾಗಿ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಾಗ್ತಕ್ಕಂಥದ್ದು. ಪಿತೃಗಳಿಗೆ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನಿಮ್ಮ ಗ್ರಾಮ ದೇವತೆಗಳ ಒಂದು ಪೂಜೆಯನ್ನು ಚೆನ್ನಾಗಿ ನಡ್ಕೊಳ್ಳಿ. ನಿಮ್ಮ ಮನೆ ದೇವರಿಗೆ ತುಪ್ಪದ ದೀಪಗಳನ್ನು ಅಂಟಿಸ್ತಕ್ಕಂಥದ್ದು ಮಾಡಿ ಖಂಡಿತವಾಗೂ ಒಳ್ಳೆಯದಾಗುತ್ತೆ.